ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ತರಗತಿಯಲ್ಲಿ 10ನೇ ತರಗತಿ ಸಂಭವನೀಯತೆ ಪಾಠದ ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋದಕ್ಕಿಂತ ಪೂರ್ವದಲ್ಲಿ ಈ ಸಂಭವನೀಯತೆ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತ್ಯಾಕೋ ಮೋಡ ಕವಿದ ವಾತಾವರಣವಿದೆ ಮತ್ತು ಬಹಳ ಸೆಕೆ ಕೂಡ ಆಗ್ತಾ ಇದೆ. ಸಾಯಂಕಾಲದ ಹೊತ್ತಿಗೆ ಮಳೆ ಬರುವ ಸಂಭವ ಜಾಸ್ತಿನೇ ಇದೆ. 10ನೇ ಕ್ಲಾಸ್ನಲ್ಲಿ ರಾಜು ಅನ್ನುವಂಥ ಒಬ್ಬ ವಿದ್ಯಾರ್ಥಿ ಮೊದಲೇ ಟರ್ಮ್ನಲ್ಲಿ ಚೆನ್ನಾಗಿ ಸ್ಕೂಲಿಗೆ ಬಂದ, ಚೆನ್ನಾಗಿ ಓದ್ತಾ ಇದ್ದ. ಆದರೆ ಸೆಕೆಂಡ್ ಟರ್ಮ್ನಲ್ಲಿ ಸ್ಕೂಲಿಗೂ ಕೂಡ ಸರಿಯಾಗಿ ಬರ್ತಾ ಇಲ್ಲ ಮತ್ತು ಸರಿಯಾಗಿ ಓದ್ತಾ ಇಲ್ಲ. 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರಾಜು ಫೇಲ್ ಆಗುವ ಸಂಭವನೆ ಜಾಸ್ತಿ ಇದೆ. 2023 ವರ್ಲ್ಡ್ ಕಪ್ ಕ್ರಿಕೆಟ್ನಲ್ಲಿ ಭಾರತದವರು ಆಸ್ಟ್ರೇಲಿಯಾ ವಿರುದ್ಧ ಫೈನಲ್ನಲ್ಲಿ ಸೋತರು. ಆದರೆ ಸೆಕೆಂಡ್ ಬ್ಯಾಟಿಂಗ್ ಮಾಡಿದರೆ ಭಾರತದವರು ಗೆಲ್ಲೋ ಚಾನ್ಸಸ್ ಬಹಳ ಇತ್ತು. ವಿದ್ಯಾರ್ಥಿಗಳೇ, ಈ ಥರನಾಗಿರ್ತಕ್ಕಂಥ ಸನ್ನಿವೇಶಗಳು, ಘಟನೆಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಕೇಳಿರುತ್ತೇವೆ ಮತ್ತು ಅನುಭವಿಸಿರುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಸಂಭವನೀಯತೆ ಅನ್ನುವಂಥದ್ದು ಘಟನೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಅಂಕೆ ಸಂಖ್ಯೆಗಳ ಒಂದು ಗಣಿತಶಾಸ್ತ್ರದ ಭಾಗವಾಗಿದೆ ಮತ್ತು ಒಂದು ಘಟನೆ ಸಂಭವಿಸುವ ಸಾಧ್ಯತೆಯ ಸಂಖ್ಯಾತ್ಮಕ ವಿವರಣೆ ಕೂಡ ಆಗಿದೆ. ಬನ್ನಿ ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರಗಳನ್ನು ವಿವರಣೆಯೊಂದಿಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 14.1ರಲ್ಲಿರ್ತಕ್ಕಂಥ ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪೂರ್ತಿಗೊಳಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ 5 ಹೇಳಿಕೆಗಳನ್ನು ಬಿಟ್ಟ ಸ್ಥಳದ ರೂಪದಲ್ಲಿ ಕೊಟ್ಟಿದ್ದಾನೆ. ನಾವೀಗ ಸೂಕ್ತವಾಗಿರ್ತಕ್ಕಂಥ ಪದಗಳ ಸಹಾಯದಿಂದ ಈ ಹೇಳಿಕೆಗಳನ್ನು ಪೂರ್ತಿಗೊಳಿಸೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇ ಹೇಳಿಕೆ, ಒಂದು ಘಟನೆ ಈಯ ಸಂಭವನೀಯತೆ ಪ್ಲಸ್ ಈ ಅಲ್ಲದ ಘಟನೆಯ ಸಂಭವನೀಯತೆ ಈಸ್ ಈಕ್ವಲ್ ಟು ಅದೇನಾಗ್ತದೆ, 1ಕ್ಕೆ ಸಮ ಆಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಘಟನೆಯನ್ನು ಈ ಅಕ್ಷರದಿಂದ ಇಲ್ಲಿ ಸೂಚಿಸಿದ್ದಾರೆ. ವಿದ್ಯಾರ್ಥಿಗಳೇ, ಉದಾಹರಣೆಗೆ ವಿದ್ಯಾರ್ಥಿಗಳೇ, ಒಂದು ನಾಣ್ಯವನ್ನು ನಾವು ಮೇಲೆ ಚಿಮ್ಮಿದಾಗ ಅದು ಹೆಡ್ ಬೀಳ್ತಕ್ಕಂಥ ಸಂಭವನೀಯತೆ. ಇಲ್ಲಿ ಹೆಡ್ ಅಂದರೆ ನಾವು ಶಿರ ಅಂತ ಕರಿತೀವಿ ಅಥವಾ ಚಿತ್ತ ಅಂತ ಕೂಡ ಕರಿತೀವಿ. ಅದೇ ರೀತಿಯಾಗಿ ಟೇಲ್ ಬೀಳ್ತಕ್ಕಂಥ ಸಂಭವನೀಯತೆ, ಇಲ್ಲಿ ಟೇಲ್ ಅಂದರೆ ಪುಚ್ಚ ಅಂತಲೂ ಕರಿತೀವಿ ಅಥವಾ ಟಪ್ಪ ಅಂತಲೂ ನಾವು ಕರಿತೀವಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ ಒಂದು ನಾಣ್ಯವನ್ನು ನಾವು ಮೇಲೆ ಚಿಮ್ಮಿದಾಗ ಇದು ಒಂದು ಘಟನೆ. ಆದ್ದರಿಂದ ಈ ಒಂದು ಘಟನೆಯನ್ನು ಈ ಅಕ್ಷರದಿಂದ ಇಲ್ಲಿ ಸೂಚಿಸಿದ್ದಾರೆ ಅಂತ ನಾವು ತಿಳ್ಕೊಂಡ್ರೆ, ಇಲ್ಲಿ ಹೆಡ್ ಬೀಳ್ತಕ್ಕಂಥ ಸಂಭವನೀಯತೆ, ಶಿರ ಬೀಳ್ತಕ್ಕಂಥ ಸಂಭವನೀಯತೆ ಮತ್ತು ಇಲ್ಲಿ ಟಪ್ಪ ಬೀಳ್ತಕ್ಕಂಥ ಸಂಭವನೀಯತೆ ಅಥವಾ ಪುಚ್ಚ ಬೀಳ್ತಕ್ಕಂಥ ಸಂಭವನೀಯತೆ, ಈ 2 ಸಂಭವನೀಯತೆಗಳನ್ನು ನಾವು ಕೂಡಿಸಿದರೆ ಅದೇನಾಗ್ತದೆ, 1ಕ್ಕೆ ಸಮ ಆಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿ ಯಾವುದೇ ಘಟನೆ ಆಗಿರ್ಬೋದು, ಅದು ನಡೀತಕ್ಕಂಥ ಸಂಭವನೀಯತೆ, ಅದು ನಡೆದೇ ಇರತಕ್ಕಂಥ ಸಂಭವನೀಯತೆ, ಇವುಗಳ ಒಟ್ಟು ಮೊತ್ತ ಅದು 1ಕ್ಕೆ ಸಮ ಆಗ್ತದೆ. ಆದ್ದರಿಂದ ಒಂದು ಘಟನೆ ಈಯ ಸಂಭವನೀಯತೆ ಪ್ಲಸ್ ಈ ಅಲ್ಲದ ಘಟನೆಯ ಸಂಭವನೀಯತೆ ಈಸ್ ಈಕ್ವಲ್ ಟು 1 ಅಂತ ತಾವು ಉತ್ತರವನ್ನು ಬರಿತೀರಾ. ಅದೇ ರೀತಿಯಾಗಿ ಎರಡನೇ ಹೇಳಿಕೆ, ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಅದನ್ನು ನೀವು 0 ಅಂತ ತುಂಬ್ತೀರ. ವಿದ್ಯಾರ್ಥಿಗಳೇ, ಇಂತಹ ಘಟನೆಯನ್ನು ಅಸಂಭವ ಘಟನೆ ಎನ್ನುತ್ತಾರೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಅಸಂಭವ ಘಟನೆ ಎನ್ನುತ್ತಾರೆ ಅಂತ ತಾವು ತುಂಬ್ತೀರಾ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ನಾಳೆ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೆ, ಇದು ಅಸಾಧ್ಯವಾಗಿರ್ತಕ್ಕಂಥ ಘಟನೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಈ ಒಂದು ಘಟನೆ ಸಂಭವಿಸ್ತಕ್ಕಂಥ ಸಂಭವನೀಯತೆ ಅದೇನಾಗಿರ್ತದೆ, 0 ಆಗಿರ್ತದೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಇಂಥ ಘಟನೆಯನ್ನು ನಾವು ಅಸಂಭವ ಘಟನೆ ಎನ್ನುತ್ತೇವೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಸಂಭವಿಸಲು ಅಸಾಧ್ಯವಾದ ಘಟನೆಯ ಸಂಭವನೀಯತೆಯು ಅದು 0 ಆಗಿರುತ್ತದೆ. ಇಂತಹ ಘಟನೆಯನ್ನು ಅಸಂಭವ ಘಟನೆ ಎನ್ನುತ್ತಾರೆ. ಅದೇ ರೀತಿಯಾಗಿ ಮೂರನೇ ಹೇಳಿಕೆ, ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆಯು ಅದು 1 ಆಗಿರುತ್ತದೆ. ವಿದ್ಯಾರ್ಥಿಗಳೇ, ಇಂತಹ ಘಟನೆಯನ್ನು ಖಚಿತ ಘಟನೆ ಎನ್ನುತ್ತಾರೆ. ವಿದ್ಯಾರ್ಥಿಗಳೇ, ಉದಾಹರಣೆಗೆ ವಿದ್ಯಾರ್ಥಿಗಳೇ, ಹುಣ್ಣಿಮೆಯ ದಿನ ಚಂದ್ರ ಪೂರ್ಣ ಚಂದ್ರನಾಗಿ ಕಾಣುತ್ತಾನೆ. ಅದೇ ರೀತಿಯಾಗಿ ಅಮಾವಾಸ್ಯೆ ದಿನ, ಅಮಾವಾಸ್ಯೆ ರಾತ್ರಿ ಚಂದ್ರನು ಆಕಾಶದಲ್ಲಿ ಕಾಣುವುದಿಲ್ಲ. ಇದೇನಾಗ್ತದೆ, ಸಂಭವಿಸ್ತಕ್ಕಂಥ ಘಟನೆ. ವಿದ್ಯಾರ್ಥಿಗಳೇ, ಆದ್ದರಿಂದ ಇದು ಒಂದು ಖಚಿತವಾಗಿ ನಡೀತಕ್ಕಂಥ ಒಂದು ಘಟನೆ. ಆದ್ದರಿಂದ
ಖಚಿತವಾಗಿ ಏನು ಭವಿಷ್ಯತ್ ಕಾಲದಲ್ಲಿ ಆ ಒಂದು ಘಟನೆ ಸಂಭವಿಸ್ತದೆ ಅದರ ಸಂಭವನೀಯತೆ ಏನಾಗಿರ್ತದೆ 1 ಆಗಿರ್ತದೆ. ಇಂಥ ಘಟನೆಯನ್ನು ನಾವು ಖಚಿತ ಘಟನೆ ಅಂತ ನಾವು ಕರಿತೇವೆ ವಿದ್ಯಾರ್ಥಿಗಳೇ. ಆದ್ದರಿಂದ ಖಚಿತವಾಗಿ ಸಂಭವಿಸುವ ಒಂದು ಘಟನೆಯ ಸಂಭವನೀಯತೆ ಅದು 1 ಅಂತ ತುಂಬ್ತೀರಾ. ಇಂತಹ ಘಟನೆಯನ್ನು ಖಚಿತ ಘಟನೆ ಎನ್ನುತ್ತಾರೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 4ನೇ ಹೇಳಿಕೆ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು ಅದು 1ಕ್ಕೆ ಸಮ ಆಗಿರುತ್ತದೆ ವಿದ್ಯಾರ್ಥಿಗಳೇ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ಒಂದು ಡಬ್ಬಿಯಲ್ಲಿ 5 ಕೆಂಪು ಗೋಲಿಗಳು ಇದ್ದಾವೆ, ಅದರ ಜೊತೆಗೆ 3 ಕಪ್ಪು ಗೋಲಿಗಳು ಇದ್ದಾವೆ ಅಂತ ನಾವು ತಿಳ್ಕೊಂಡ್ರೆ ನಾವು ಯಾದೃಚ್ಛಿಕವಾಗಿ ಅಂದರೆ ಆ ಡಬ್ಬಿಯಲ್ಲಿರ್ತಕ್ಕಂಥ ಗೋಲಿಗಳನ್ನು ನೋಡದೆ ನಾವು ಒಂದು ಗೋಲಿಯನ್ನು ನಾವು ಮೇಲೆ ತೆಗೆದರೆ ಇಲ್ಲಿ ಕೆಂಪು ಗೋಲಿ ಬರ್ತಕ್ಕಂಥ ಸಂಭವನೀಯತೆ, ಅದರ ಜೊತೆಗೆ ಕಪ್ಪು ಗೋಲಿ ಬರ್ತಕ್ಕಂಥ ಸಂಭವನೀಯತೆ, ಈ 2 ಘಟನೆಗಳ ಸಂಭವನೀಯತೆಗಳ ಒಟ್ಟು ಮೊತ್ತ ಅದೇನಾಗಿರ್ತದೆ 1ಕ್ಕೆ ಸಮ ಆಗಿರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ನೀವು ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು ಅದು 1ಕ್ಕೆ ಸಮ ಆಗಿರ್ತದೆ ಅಂತ ತಾವು ಬಿಟ್ಟ ಸ್ಥಳದಲ್ಲಿ 1ಅನ್ನು ಬರಿತೀರಾ. 5ನೇ ಹೇಳಿಕೆ, ಒಂದು ಘಟನೆಯ ಸಂಭವನೀಯತೆಯು ಡ್ಯಾಶ್ಗಿಂತ ದೊಡ್ಡದು ಅಥವಾ ಸಮ ಮತ್ತು ಡ್ಯಾಶ್ಗಿಂತ ಚಿಕ್ಕದು ಅಥವಾ ಸಮನಾಗಿರುತ್ತದೆ. ಉದಾಹರಣೆಗೆ ವಿದ್ಯಾರ್ಥಿಗಳೇ, ನಾಳೆ ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ. ಇದು ಒಂದು ಖಚಿತವಾಗಿರ್ತಕ್ಕಂಥ ಘಟನೆ. ಇದರ ಒಂದು ಸಂಭವನೀಯತೆ ಏನಾಗಿರ್ತದೆ 1 ಆಗಿರ್ತದೆ. ಅದೇ ರೀತಿಯಾಗಿ ನಾಳೆ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೆ. ಈ ಒಂದು ಘಟನೆ ಅಸಾಧ್ಯವಾಗಿರ್ತಕ್ಕಂಥ ಘಟನೆ. ಇದರ ಒಂದು ಸಂಭವನೀಯತೆ ಏನಾಗಿರ್ತದೆ 0 ಆಗಿರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಒಂದು ಘಟನೆ ಭವಿಷ್ಯತ್ ಕಾಲದಲ್ಲಿ ನಡೀತದೆ ಅಂದರೆ ಆ ಒಂದು ಘಟನೆಯ ಸಂಭವನೀಯತೆ 0 ಆಗಿರ್ಬೋದು ಅಥವಾ 0ಕ್ಕಿಂತಲೂ ದೊಡ್ಡದು ಆಗಿರ್ಬೋದು. ಅದೇ ರೀತಿಯಾಗಿ ಒಂದು ಘಟನೆ ಭವಿಷ್ಯತ್ ಕಾಲದಲ್ಲಿ ನಡೀತದೆ ಅಂದರೆ ಆ ಒಂದು ಘಟನೆ ಖಚಿತವಾಗಿತ್ತು ಅಂದರೆ ಅದರ ಒಂದು ಘಟನೆಯ ಸಂಭವನೀಯತೆ 1 ಆಗಿರ್ತದೆ ಅಥವಾ 1ಕ್ಕಿಂತಲೂ ಚಿಕ್ಕದು ಆಗಿರ್ತದೆ. ಆದ್ದರಿಂದ ಒಂದು ಘಟನೆಯ ಸಂಭವನೀಯತೆ 0ಯಿಂದ 1ರವರೆಗೂ ಅದರ ಬೆಲೆಗಳು ಏನಾಗಿರ್ತವೆ ಹರಡಿಕೊಂಡಿರ್ತವೆ. ಆದ್ದರಿಂದ ಒಂದು ಘಟನೆಯ ಸಂಭವನೀಯತೆಯು 0ಗಿಂತ ದೊಡ್ಡದು ಅಥವಾ ಸಮ ಮತ್ತು 1ಕ್ಕಿಂತ ಚಿಕ್ಕದು ಅಥವಾ ಸಮನಾಗಿರುತ್ತದೆ ಅಂತ ತಾವು ಸೂಕ್ತವಾಗಿರ್ತಕ್ಕಂಥ ಪದಗಳನ್ನು ತುಂಬ್ತೀರಾ. ವಿದ್ಯಾರ್ಥಿಗಳೇ, 2ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಯಾವ ಪ್ರಯೋಗಗಳು ಸಮಾನ ಫಲಿತಗಳನ್ನು ಹೊಂದಿವೆ ವಿವರಿಸಿ. ವಿದ್ಯಾರ್ಥಿಗಳೇ, ಇಲ್ಲಿ ಸಮಾನ ಫಲಿತಗಳು ಅಂದರೆ ಭವಿಷ್ಯತ್ ಕಾಲದಲ್ಲಿ ಏನು ಒಂದು ಘಟನೆ ನಡೀತದೆ ಆ ಒಂದು ಘಟನೆ ಆಗ್ಬೋದು ಅಥವಾ ಆಗದೇ ಇರಬಹುದು. ಈ ರೀತಿಯಾಗಿರ್ತಕ್ಕಂಥ ಅಂಶವನ್ನು ಅದು ಒಳಗೊಂಡಿರಬೇಕು. ಅದು ಗೊಂದಲಮಯವಾಗಿರ್ತಕ್ಕಂಥ ಘಟನೆ ಆಗಿರಬಾರ್ದು ವಿದ್ಯಾರ್ಥಿಗಳೇ. ಉದಾಹರಣೆಗೆ, ಒಂದು ನಾಣ್ಯವನ್ನು ನಾನು ಮೇಲೆ ಚಿಮ್ಮಿದರೆ ಶಿರನಾದರೂ ಬೀಳ್ಬೋದು ಅಥವಾ ಪುಚ್ಚನಾದರೂ ಬೀಳ್ಬೋದು, ಹೆಡ್ ಆದರೂ ಬೀಳ್ಬೋದು ಅಥವಾ ಟೇಲ್ ಆದರೂ ಬೀಳ್ಬೋದು. ಈ 2ರಲ್ಲಿ ಯಾವುದಾದ್ರೂ ಒಂದು ಅದು ಬಿದ್ದೇ ಬೀಳ್ತದೆ. ಆದ್ದರಿಂದ ಇಲ್ಲಿ ಗೊಂದಲವಾಗಿರ್ತಕ್ಕಂಥ ಅಂಶ ಯಾವುದು ಇಲ್ಲ. ಇಲ್ಲಿ ಸಮನಾಗಿರ್ತಕ್ಕಂಥ ಫಲಿತಾಂಶವನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಗೊಂದಲಮಯವಾಗಿರ್ತಕ್ಕಂಥ ಅಂಶಗಳು ಆ ಒಂದು ಘಟನೆಯಲ್ಲಿ ಇರಬಾರ್ದು ವಿದ್ಯಾರ್ಥಿಗಳೇ. ಆದ್ದರಿಂದ ಇಂಥ ಘಟನೆಗಳನ್ನು ನಾವು ಸಮಾನ ಘಟನೆಗಳು, ಸಮಾನ ಫಲಿತಾಂಶವನ್ನು ಹೊಂದಿರತಕ್ಕಂಥ ಘಟನೆಗಳು ಅಂತ ನಾವು ಕರಿತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲೇ ಪ್ರಯೋಗವನ್ನು ನಾವು ನೋಡೋಣ. ಒಬ್ಬ ಚಾಲಕನು ಕಾರನ್ನು ಸ್ಟಾರ್ಟ್ ಮಾಡಲು ಪ್ರಯತ್ನಿಸುತ್ತಾನೆ. ಕಾರ್ ಸ್ಟಾರ್ಟ್ ಆಗುವುದು ಅಥವಾ ಸ್ಟಾರ್ಟ್ ಆಗದಿರುವುದು. ವಿದ್ಯಾರ್ಥಿಗಳೇ, ಈ ಒಂದು ಘಟನೆ, ಈ ಒಂದು ಪ್ರಯೋಗ ಸಮಾನ ಫಲಿತಾಂಶವನ್ನು, ಸಮಾನ ಫಲಿತಗಳನ್ನು ಹೊಂದಿಲ್ಲ ವಿದ್ಯಾರ್ಥಿಗಳೇ. ಯಾಕಂದರೆ ಆ ಒಂದು ಕಾರ್ನಲ್ಲಿರ್ತಕ್ಕಂಥ ಇಂಧನ ಆಗಿರ್ಬೋದು, ಆ ಒಂದು ಕಾರ್ನ ಇಂಜಿನ್ನು ಸರಿಯಾಗಿ ಕೆಲಸ ಮಾಡ್ತದೋ ಇಲ್ಲೋ ಅಂತಕ್ಕಂಥ ಹಲವಾರು ಅಂಶಗಳ ಆಧಾರದ ಮೇಲೆ ಈ ಒಂದು ಘಟನೆ ನಿಂತಿರೋದರಿಂದ ಈ ಒಂದು ಪ್ರಯೋಗ ಸಮಾನ ಫಲಿತಗಳನ್ನು ಹೊಂದಿಲ್ಲ. ಆದ್ದರಿಂದ ಈ ಪ್ರಯೋಗವು ಸಮಾನ ಫಲಿತಗಳನ್ನು ಹೊಂದಿಲ್ಲ. ಏಕೆಂದರೆ ಕಾರ್ ಸ್ಟಾರ್ಟ್ ಆಗುವುದು, ಆಗದಿರುವುದು ಹಲವು ಅಂಶಗಳಾದ ಇಂಧನ, ಇಂಜಿನ್ ಗುಣಮಟ್ಟ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. 2ನೇ ಪ್ರಯೋಗ, ಒಬ್ಬ ಆಟಗಾರ ಬಾಸ್ಕೆಟ್ ಬಾಲನ್ನು ಗುರಿಯತ್ತ ಎಸೆಯಲು ಪ್ರಯತ್ನಿಸುತ್ತಾನೆ. ಅವಳ ಗುರಿ ಮುಟ್ಟುವುದು ಅಥವಾ ಗುರಿ ಮುಟ್ಟದೇ ಇರುವುದು.
ವಿದ್ಯಾರ್ಥಿಗಳೇ, ಈ ಒಂದು ಘಟನೆ, ಈ ಒಂದು ಪ್ರಯೋಗ ಕೂಡ ಸಮಾನ ಫಲಿತಗಳನ್ನು ಹೊಂದಿಲ್ಲ ವಿದ್ಯಾರ್ಥಿಗಳೇ. ಯಾಕಂದರೆ ಆ ಒಬ್ಬ ಆಟಗಾರ ಬಾಲನ್ನು ತೆಗೆದುಕೊಂಡು ಗುರಿಯತ್ತ ಎಸೆಯಬಹುದು ಅಥವಾ ಎಸೆಯದೇ ಇರಬಹುದು. ಅವನ ಪ್ರಾಮಾಣಿಕತೆಯ ಆಧಾರದ ಮೇಲೆ ಈ ಒಂದು ಘಟನೆ ನಡೀತಿದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಪ್ರಯೋಗವು ಸಮಾನ ಫಲಿತಗಳನ್ನು ಹೊಂದಿಲ್ಲ. ಏಕೆಂದರೆ ಬಾಲನ್ನು ಗುರಿಯತ್ತ ಎಸೆಯುವುದು ಆಟಗಾರನ ನೈಪುಣ್ಯತೆಯ ಮೇಲೆ ಅವಲಂಬಿತವಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಮೂರನೇ ಪ್ರಯೋಗ, ಸರಿ ತಪ್ಪು ಉತ್ತರವಿರುವ ಪ್ರಶ್ನೆಯನ್ನು ಉತ್ತರಿಸಲು ಪ್ರಯತ್ನಿಸಲಾಗಿದೆ. ಉತ್ತರವು ಸರಿ ಅಥವಾ ತಪ್ಪು ಆಗಿರುವುದು. ವಿದ್ಯಾರ್ಥಿಗಳೇ, ಈ ಒಂದು ಘಟನೆ, ಈ ಒಂದು ಪ್ರಯೋಗ ಸಮಾನ ಫಲಿತಗಳನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಯಾಕಂದರೆ ಇಲ್ಲಿ ಒಂದು ಪ್ರಶ್ನೆಯಲ್ಲಿ ಸರಿ ಅಥವಾ ತಪ್ಪು ಎರಡೇ ಫಲಿತಗಳನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಈ ಎರಡನ್ನು ಹೊರತುಪಡಿಸಿ ಬೇರೆ ಯಾವ ಘಟನೆಗಳಿಗೆ ಇಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಈ ಪ್ರಯೋಗವು ಸಮಾನ ಫಲಿತಗಳನ್ನು ಹೊಂದಿದೆ. ಏಕೆಂದರೆ ತಪ್ಪು ಸರಿ ಪ್ರಶ್ನೆಗಳು ಕೇವಲ ಎರಡೇ ಫಲಿತಗಳನ್ನು ಹೊಂದಿವೆ ಅಂತ ತಾವು ಉತ್ತರವನ್ನು ಬರಿತೀರಾ. ಕೊನೆಯ ಪ್ರಯೋಗ, ನಾಲ್ಕನೇ ಪ್ರಯೋಗ, ಒಂದು ಮಗುವು ಜನಿಸಿದೆ. ಇದು ಒಂದು ಗಂಡು ಅಥವಾ ಒಂದು ಹೆಣ್ಣು ಆಗಿರುವುದು. ವಿದ್ಯಾರ್ಥಿಗಳೇ, ಈ ಒಂದು ಪ್ರಯೋಗ ಕೂಡ, ಈ ಒಂದು ಘಟನೆ ಕೂಡ ಸಮಾನ ಫಲಿತಾಂಶಗಳನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಹುಟ್ಟಿರ್ತಕ್ಕಂಥ ಮಗು ಗಂಡು ಅಥವಾ ಹೆಣ್ಣೇ ಆಗಿರ್ತದೆ ವಿದ್ಯಾರ್ಥಿಗಳೇ. ಈ ಎರಡು ಫಲಿತಾಂಶಗಳನ್ನು ಹೊರತುಪಡಿಸಿ ಬೇರೆ ಯಾವ ಅಂಶಗಳಿಗೆ ಇಲ್ಲಿ ಅವಕಾಶವಿಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಪ್ರಯೋಗವು ಸಮಾನ ಫಲಿತಗಳನ್ನು ಹೊಂದಿದೆ. ಏಕೆಂದರೆ ಜನಿಸುವ ಮಗು ಗಂಡು ಅಥವಾ ಹೆಣ್ಣೇ ಆಗಿರುತ್ತದೆ ಅಂತ ತಾವು ಉತ್ತರವನ್ನು ಬರಿತೀರಾ. ಮೂರನೇ ಪ್ರಶ್ನೆ, ಒಂದು ಫುಟ್ಬಾಲ್ ಆಟದ ಆರಂಭದಲ್ಲಿ ಯಾವ ತಂಡವು ಮೊದಲು ಚೆಂಡನ್ನು ಪಡೆಯಬೇಕು ಎಂಬುದನ್ನು ನಿರ್ಧರಿಸಲು ನಾಣ್ಯವನ್ನು ಚಿಮ್ಮುವುದು ಒಂದು ಉತ್ತಮ ವಿಧಾನವಾಗಿದೆ ಎಂದು ಏಕೆ ಪರಿಗಣಿಸಲಾಗಿದೆ? ವಿದ್ಯಾರ್ಥಿಗಳೇ, ಫುಟ್ಬಾಲ್ ಆಗಿರ್ಬೋದು, ಅದೇ ರೀತಿಯಾಗಿ ಕ್ರಿಕೆಟ್ ಕೂಡ ಆಗಿರ್ಬೋದು. ಕ್ರಿಕೆಟ್ ಆಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಬೇಕು, ಅದೇ ರೀತಿಯಾಗಿ ಯಾರು ಫಸ್ಟ್ ಬೌಲ್ ಮಾಡಬೇಕು ಅಂತೇಳಿ ನಾವು ನಾಣ್ಯವನ್ನು ಮೇಲೆ ಚಿಮ್ತೇವೆ ವಿದ್ಯಾರ್ಥಿಗಳೇ. ಯಾಕಂದರೆ ಇದು ಕೇವಲ ಎರಡೇ ಫಲಿತಾಂಶವನ್ನು ಹೊಂದಿರುತ್ತದೆ. ಅದು ಸಿರನಾದರೂ ಬೀಳ್ತದೆ ಅಥವಾ ಪುಚ್ಚನಾದರೂ ಬೀಳ್ತದೆ, ಹೆಡ್ ಆದರೂ ಬೀಳ್ತದೆ ಅಥವಾ ಟೇಲ್ ಆದರೂ ಬೀಳ್ತದೆ. ಈ ಎರಡು ಫಲಿತಾಂಶವನ್ನು ಹೊರತುಪಡಿಸಿ ಇಲ್ಲಿ ಬೇರೆ ಯಾವ ಅಂಶಗಳಿಗೆ ಇಲ್ಲಿ ಅವಕಾಶವಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾಣ್ಯ ಚಿಮ್ಮುವುದು ಯಾವಾಗಲೂ ಕೇವಲ ಎರಡೇ ಫಲಿತಾಂಶಗಳನ್ನು ಹೊಂದಿರುತ್ತದೆ, ಸಿರ ಅಥವಾ ಪುಚ್ಚ. ಆದ್ದರಿಂದ ನಾಣ್ಯ ಚಿಮ್ಮುವುದು ಒಂದು ಉತ್ತಮ ವಿಧಾನವಾಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ. ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ? ವಿದ್ಯಾರ್ಥಿಗಳೇ, ಒಂದು ಘಟನೆಯ ಸಂಭವನೀಯತೆ 0 ಆಗಿರ್ಬೋದು ಅಥವಾ 0ಕ್ಕಿಂತಲೂ ದೊಡ್ಡದು ಆಗಿರ್ಬೋದು. ಅದೇ ರೀತಿಯಾಗಿ ಒಂದು ಘಟನೆಯ ಸಂಭವನೀಯತೆ 1 ಆಗಿರ್ಬೋದು ಅಥವಾ 1ಕ್ಕಿಂತಲೂ ಚಿಕ್ಕದು ಆಗಿರ್ಬೋದು. ಅಂದರೆ ಒಂದು ಘಟನೆಯ ಸಂಭವನೀಯತೆ 0ಯಿಂದ 1ರವರೆಗೂ ಅದರ ಬೆಲೆಗಳು ಹರಡಿಕೊಂಡಿರುತ್ತವೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ 1ನೇ ಆಯ್ಕೆಯನ್ನು ನಾವು ಗಮನಿಸೋಣ. 2/3 ಇದೆ. 2ಅನ್ನು ನಾವು 3ರಿಂದ ನಾವು ಭಾಗಿಸಿದರೆ ನಮಗೆ 0.66 ನಮಗೆ ಸಿಗುತ್ತದೆ. ಅಂದರೆ ಈ ಒಂದು ಬೆಲೆ 0ಗಿಂತಲೂ ದೊಡ್ಡದು ಆಗಿದೆ. ಆದ್ದರಿಂದ ಈ ಒಂದು ಸಂಭವನೀಯತೆ, ಒಂದು ಘಟನೆಯ ಸಂಭವನೀಯತೆ ಎ ಆಗಿರುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಬಿ ವಿದ್ಯಾರ್ಥಿಗಳೇ -1.5 ಇದೆ ವಿದ್ಯಾರ್ಥಿಗಳೇ. ಇದು ಋಣ ಬೆಲೆಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿರ್ತಕ್ಕಂಥ ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳೇ. ಅಂದರೆ ಒಂದು ಘಟನೆಯ ಸಂಭವನೀಯತೆ 0ಯಿಂದ 1ರವರೆಗೂ ಅದರ ಬೆಲೆಗಳು ಇರೋದರಿಂದ, ಇದು ಋಣ ಚಿಹ್ನೆಯನ್ನು ಹೊಂದಿರೋದರಿಂದ ಈ ಒಂದು ಘಟನೆಯ ಸಂಭವನೀಯತೆ -1.5 ಆಗಿರಲು ಸಾಧ್ಯವಿಲ್ಲ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಸಿ ಆಯ್ಕೆ 15% ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇಲ್ಲಿ 15% ಅಂದರೆ 15ರ ಛೇದದಲ್ಲಿ 100 ಇರ್ತದೆ ಅಂತ ವಿದ್ಯಾರ್ಥಿಗಳೇ. 100 ಇದ್ದೇ ಇರ್ತದೆ, ಯಾಕಂದರೆ ಶೇಕಡ ಅಂತ ಕೊಟ್ಟಿದ್ದಾನೆ, ಛೇದದಲ್ಲಿ 100 ಇರ್ತದೆ ವಿದ್ಯಾರ್ಥಿಗಳೇ. ಅಂದರೆ 15ಅನ್ನು ನಾವು 100ರಿಂದ ನಾವು ಭಾಗಿಸಿದರೆ ನಮಗೆ 0.15 ನಮಗೆ ಸಿಗುತ್ತದೆ. ಅಂದರೆ 0ಕ್ಕಿಂತಲೂ ಹೆಚ್ಚು ಮತ್ತು 1ಕ್ಕಿಂತಲೂ ಚಿಕ್ಕದಾಗಿರ್ತಕ್ಕಂಥ ಈ ಒಂದು ಬೆಲೆ ಇರೋದರಿಂದ ಒಂದು ಘಟನೆಯ ಸಂಭವನೀಯತೆ 15% ಆಗಿರುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಡಿ ಆಯ್ಕೆ 0.7 ಇದೆ.
ಒಂದು ಘಟನೆಯ ಸಂಭವನೀಯತೆ 0ಯಿಂದ 1ರವರೆಗೂ ಇರೋದರಿಂದ ಈ ಒಂದು ಬೆಲೆ 0ಗಿಂತಲೂ ಜಾಸ್ತಿ 1ಕ್ಕಿಂತಲೂ ಚಿಕ್ಕದು ಆಗಿರೋದರಿಂದ 0.7 ಈ ಒಂದು ಡಿ ಆಯ್ಕೆ ಒಂದು ಘಟನೆಯ ಸಂಭವನೀಯತೆ ಆಗಿರುವ ಸಾಧ್ಯತೆ ಇದೆ. ಅಂದರೆ ಇಲ್ಲಿ 4 ಆಯ್ಕೆಗಳಲ್ಲಿ ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲದ ಒಂದು ಆಯ್ಕೆ ಅದು ಯಾವುದಂದರೆ ಅದು ಬಿ ಆಯ್ಕೆ ಅಂತ ತಾವು ಆಯ್ಕೆಯನ್ನು ಮಾಡ್ತೀರಾ. 5ನೇ ಪ್ರಶ್ನೆ, ಪಿ ಆಫ್ ಇ ಈಸ್ ಈಕ್ವಲ್ ಟು 0.05 ಆದರೆ ಇ ಅಲ್ಲದ ಘಟನೆಯ ಸಂಭವನೀಯತೆ ಎಷ್ಟು? ವಿದ್ಯಾರ್ಥಿಗಳೇ, ನಾವು ಪ್ರಶ್ನೆಯನ್ನು ಗಮನಿಸಿದರೆ ಇಲ್ಲಿ ಒಂದು ಘಟನೆ ನಡೀತಕ್ಕಂಥ ಸಂಭವನೀಯತೆ 0.05 ಇದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಘಟನೆಯನ್ನು ಈ ಅಕ್ಷರದಿಂದ ಇಲ್ಲಿ ಸೂಚಿಸಿದ್ದಾನೆ. ಯಾವುದಾದ್ರೂ ಅಕ್ಷರದಿಂದ ನಾವು ಒಂದು ಘಟನೆಯನ್ನು ನಾವು ಸೂಚಿಸ್ಬೋದು. ಇಲ್ಲಿ ಪಿ ಆಫ್ ಇ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ ಇಲ್ಲಿ ಪಿ ಅಂತಕ್ಕಂಥದ್ದು ಪ್ರಾಬಬಿಲಿಟಿ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ವಿದ್ಯಾರ್ಥಿಗಳೇ. ಸಂಭವನೀಯತೆ ಅಂತಕ್ಕಂಥದ್ದನ್ನ ನಾವು ಇಂಗ್ಲೀಷ್ನಲ್ಲಿ ಪ್ರಾಬಬಿಲಿಟಿ ಅಂತ ನಾವು ವರ್ಡನ್ನು ಉಪಯೋಗಿಸ್ತೀವಿ. ಆದ್ದರಿಂದ ಪಿ ಅಕ್ಷರವನ್ನು ಇಲ್ಲಿ ಬಳಸಿದ್ದಾನೆ ವಿದ್ಯಾರ್ಥಿಗಳೇ. ಅಂದರೆ ಒಂದು ಘಟನೆ ನಡೀತಕ್ಕಂಥ ಸಂಭವನೀಯತೆ ಪಿ ಆಫ್ ಇ ಈಸ್ ಈಕ್ವಲ್ ಟು 0.05 ಇದೆ ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಇಲ್ಲಿ ಈ ಒಂದು ಘಟನೆ ನಡೀತಕ್ಕಂಥ ಸಂಭವನೀಯತೆ 0.05 ಇದೆ. ಈ ಒಂದು ಘಟನೆ ನಡೆಯುವುದಿಲ್ಲ, ನಡೆದೇ ಇರತಕ್ಕಂಥ ಸಂಭವನೀಯತೆಯನ್ನು ನಾವೀಗ ಕಂಡು ಹಿಡಿಬೇಕಾಗಿದೆ. ಆದ್ದರಿಂದ ಈ ಅಲ್ಲದ ಘಟನೆ, ಇಲ್ಲಿ ಈ ಅಲ್ಲದ ಘಟನೆಯನ್ನು ನಾನು ಪಿ ಆಫ್ ಇ ಬಾರ್ ಅಂತ ನಾನು ಬರ್ಕೊಂಡಿದ್ದೀನಿ. ಈದ ಒಂದು ತಲೆಯ ಮೇಲೆ ಒಂದು ಗೆರೆಯನ್ನು ನಾನು ಹಾಕ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಘಟನೆ ಈ ನಡೀತದೆ, ಇಲ್ಲಿ ಘಟನೆ ಈ ನಡೆಯುವುದಿಲ್ಲ. ಆದ್ದರಿಂದ ಪಿ ಆಫ್ ಇ ಬಾರ್ ಆಗಿರಲಿ ಅಂತ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಈ ಅಲ್ಲದ ಘಟನೆ, ಈ ಘಟನೆ ನಡೆದೇ ಇರತಕ್ಕಂಥ ಘಟನೆ ಅದು ಪಿ ಆಫ್ ಇ ಬಾರ್ ಆಗಿರಲಿ ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1 ಆಗಿರ್ತದೆ ವಿದ್ಯಾರ್ಥಿಗಳೇ. ಈ ಒಂದು ನಿಯಮವನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ತೀರಂತ ನಾನು ಭಾವಿಸ್ತೀನಿ. ಒಂದು ಘಟನೆ ನಡೀತದೆ, ಒಂದು ಘಟನೆ ನಡೆಯುವುದಿಲ್ಲ, ಇವುಗಳ ಒಟ್ಟು ಮೊತ್ತ ಅದು 1ಕ್ಕೆ ಸಮ ಆಗಿರ್ತದೆ ವಿದ್ಯಾರ್ಥಿಗಳೇ. ಪಿ ಅಂದರೆ ಪ್ರಾಬಬಿಲಿಟಿ, ಸಂಭವನೀಯತೆ. ಒಂದು ಘಟನೆ ನಡೀತಕ್ಕಂಥ ಸಂಭವನೀಯತೆ, ಒಂದು ಘಟನೆ ನಡೆಯದೇ ಇರತಕ್ಕಂಥ ಸಂಭವನೀಯತೆ, ಇವುಗಳ ಒಟ್ಟು ಮೊತ್ತ ಅದು 1ಕ್ಕೆ ಸಮ ಆಗಿರ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ನಿಯಮವನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಥರದ ನಿಯಮದ ಆಧಾರದ ಮೇಲೆ ಕೆಲವು ಪ್ರಶ್ನೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೂಡ ಕೇಳಿದ್ದಾನೆ ವಿದ್ಯಾರ್ಥಿಗಳೇ. ಆದ್ದರಿಂದ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1 ಅಂತ ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಪಿ ಆಫ್ ಇದ ಬೆಲೆ, ಒಂದು ಘಟನೆ ನಡೀತಕ್ಕಂಥ ಸಂಭವನೀಯತೆ ಅದು ಕೊಟ್ಟಿದ್ದಾನೆ 0.05. 0.05 ನಾನು ಆದೇಶ ಮಾಡಿದ್ದೀನಿ. ಪ್ಲಸ್ ಪಿ ಆಫ್ ಇ ಬಾರನ್ನು ಹಾಗೆ ನಾನು ಬರ್ಕೊಂಡಿದ್ದೀನಿ ಈಸ್ ಈಕ್ವಲ್ ಟು 1 ಅಂತ ನಾನು ಬರ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ. ಇಲ್ಲಿ ಪಿ ಆಫ್ ಇ ಬಾರನ್ನು ನಾನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ. 0.05 ಎಡಭಾಗದಲ್ಲಿದೆ, ಪ್ಲಸ್ ಇದೆ, ಬಲಕ್ಕೆ ಹೋದರೆ ಅದೇನಾಗ್ತದೆ ಮೈನಸ್ ಆಗ್ತದೆ. ಆದ್ದರಿಂದ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1 ಮೈನಸ್ 0.05 ಆಗ್ತದೆ. ಆದ್ದರಿಂದ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1ರಲ್ಲಿ 0.05 ನಾವು ಕಳೆದರೆ ನಮಗೆ 0.95 ನಮಗೆ ಉತ್ತರ ಸಿಗುತ್ತದೆ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಅಲ್ಲದ ಘಟನೆಯ ಸಂಭವನೀಯತೆ 0.95 ಆಗಿದೆ ಅಂತ ತಾವು ಉತ್ತರವನ್ನು ಬರಿತೀರಾ ವಿದ್ಯಾರ್ಥಿಗಳೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.